Hi guys, welcome back to Raman tutorial for GK. And in today's class we are going to discuss about descriptive paper. And in this class I am going to teach you about different structures, sentence structures of writing a letter or writing an email. ಒಂದು ಇಮೇಲ್ ಬರೆಯುವಾಗ ಒಂದು ಲೆಟರ್ ಅನ್ನು ಬರೆಯುವಾಗ ಯಾವೆಲ್ಲ ಸ್ಟ್ರಕ್ಚರ್ಸ್ ಗಳನ್ನ ಬಳಸಬೇಕು, ಯಾವ ಸಂದರ್ಭದಲ್ಲಿ ಯಾವುದನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ರಾಮನ್ ಟ್ಯೂಟೋರಿಯಲ್ ಚಾನಲ್ ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ಪೇಡ್ ಗ್ರೂಪಿಗೆ ಜಾಯ್ನ್ ಆಗಬೇಕಾದ್ರೆ 8217670405 ಸಂಖ್ಯೆಗೆ ನೀವು ಕಾಂಟ್ಯಾಕ್ಟ್ ಅನ್ನು ಮಾಡಬಹುದು. ಹಾಗಾದ್ರೆ ಇವತ್ತು ಏನೆಲ್ಲ ಸ್ಟ್ರಕ್ಚರ್ಸ್ ಅನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಅನ್ನೋದನ್ನ ನಾನು ನೋಡೋಣ ಸ್ನೇಹಿತರೆ. ಫಸ್ಟ್ ನೀವು ಒಂದು ಕಂಪ್ಲೇಂಟ್ ಅನ್ನು ಮಾಡಬೇಕು. ಇಫ್ ಯು ವಾಂಟ್ ಟು ಕಂಪ್ಲೇನ್ ಅಗೇನ್ಸ್ಟ್ ಸಮ್ವನ್, ಒಂದು ಪೂರ್ ಸರ್ವಿಸ್, ಬ್ಯಾಡ್ ಪ್ರಾಡಕ್ಟ್ ಅಥವಾ ಯಾವುದೋ ಒಂದು ಫಾಲ್ಸ್ ಪ್ರಾಮಿಸ್ ಇವುಗಳನ್ನ ಮಾಡಬೇಕಾದಾಗ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕಾದ್ರೆ ಯಾವ ಸ್ಟ್ರಕ್ಚರ್ಸ್ ಬಳಸಬೇಕು, ಯಾವ ಸೆಂಟೆನ್ಸ್ಗಳನ್ನ ಬಳಸಬೇಕು, ಯಾವ ಫ್ರೇಸಸ್ಗಳನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಐಡಿಯಾವನ್ನು ಕೊಡ್ತೇನೆ. ಇಫ್ ಯು ಆರ್ ರೈಟಿಂಗ್ ಅ ಲೆಟರ್ ಟು ಕಂಪ್ಲೇಂಟ್ ಮಾಡಕ್ಕೆ ಬರೀತಾ ಇದ್ರೆ ಯು ಕ್ಯಾನ್ ಸ್ಟಾರ್ಟ್ ಐ ಆಮ್ ರೈಟಿಂಗ್ ದಿಸ್ ಇಮೇಲ್ ಟು ಕಂಪ್ಲೇನ್ ಅಬೌಟ್. ಅಥವಾ ಇಫ್ ಯು ವಾಂಟ್ ಟು ಅಪಾಲಜೈಸ್, ಒಂದು ಲೆಟರ್ ಕಂಪ್ಲೇಂಟ್ ಲೆಟರ್ ಬಂದಿದೆ, ನೀವು ಅದು ಕ್ಷಮೆ ಕೇಳಬೇಕಂತಂದ್ರೆ ಟು ಅಪಾಲಜೈಸ್ ಅಂತ ಹೇಳಿ ಶುರು ಮಾಡ್ಬೋದು. ಅಥವಾ ಪ್ಲೀಸ್ ಅಕ್ಸೆಪ್ಟ್ ಅವರ್ ಅಪಾಲಜೀಸ್ ಫಾರ್ ದ ಡಿಲೇ ಅಂತ ಹೇಳ್ಬೋದು. ಅಥವಾ ಯು ಕ್ಯಾನ್ ಯೂಸ್ ಆನ್ ದ ಬಿಹಾಫ್ ಆಫ್ ದ ಕಂಪನಿ ಐ ವುಡ್ ಲೈಕ್ ಟು ಎಕ್ಸ್ಟೆಂಡ್ ಮೈ ಸಿನ್ಸಿಯರೆಸ್ಟ್ ಅಪಾಲಜೀಸ್ ಫಾರ್ ಅಂತ ನೀವು ಹೇಳ್ಬೋದು. ಹಾಗೇನೆ ನೋಡಿ, ಹಾಗೇನೆ ಮತ್ತೇನು ಮಾಡ್ಬೋದು ಇಲ್ಲಿ ನೋಡೋಣ. ವಿ ವರ್ ವೆರಿ ಸಾರಿ ಟು ಹಿಯರ್ ಅಬೌಟ್ ಯುವರ್ ರೀಸೆಂಟ್ ಪ್ರಾಬ್ಲಮ್ ಅಂಡ್ ವಿ ಸ್ಟ್ರಾಂಗ್ಲಿ ರಿಗ್ರೆಟ್ ಇಟ್ ಅಂತ ಕೂಡ ಹೇಳ್ತಾರೆ. ಯಾಕೆ ಹೇಳ್ತಾರೆ, ಹೇಗೆ ಹೇಳ್ತಾರೆ ಅನ್ನೋದಕ್ಕೆ ಒಂದು ಲೆಟರ್ನ, ಒಂದು ಕಂಪ್ಲೇಂಟ್ ಲೆಟರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪೂವರ್ ಸರ್ವಿಸ್ ಕೊಟ್ಟಿದ್ದಾರೆ ಒಂದು ಕಂಪನಿ. ಆ ಕಂಪನಿ ಹ್ಯಾಸ್ ಪ್ರೊವೈಡೆಡ್ ಅ ಪೂವರ್ ಸರ್ವಿಸ್. ಯು ಹ್ಯಾವ್ ಟು ರೈಟ್ ಅ ಲೆಟರ್ ಟು ದೇರ್ ಮ್ಯಾನೇಜರ್ ಅಡ್ರೆಸ್ಸಿಂಗ್ ದಿಸ್ ಆರ್ ಕಂಪ್ಲೇನಿಂಗ್ ಅಬೌಟ್ ದಿಸ್. ಹಾಗಾದ್ರೆ ನೋಡೋಣ. ನೋಡಿ, ಯು ಆರ್ ರೈಟಿಂಗ್ ಅ ಲೆಟರ್. ಫಸ್ಟ್ ರೈಟ್ ಆನ್ ದ ಡೇಟ್ ಅಂಡ್ ಪ್ಲೀಸ್ ಮೆನ್ಷನ್ ದ ಡೆಸಿಗ್ನೇಷನ್. ಆ ಕಂಪ್ನಿ ಯಾರಿದ್ದಾರೆ, ಯಾರಿಗೆ ಬರೀತಿದ್ದೀರಾ, ದ ಮ್ಯಾನೇಜರ್. ಅಂಡ್ ರೈಟ್ ಆನ್ ದ ನೇಮ್ ಆಫ್ ದ ಕಂಪನಿ ಅಂಡ್ ಅಡ್ರೆಸ್ ಆಫ್ ಇಟ್. ಆನಂತರ ಸಬ್ಜೆಕ್ಟ್ ಕಂಪ್ಲೇಂಟ್ ಲೆಟರ್ ಫಾರ್ ಪೂವರ್ ಸರ್ವಿಸ್. ಅಂಡ್ ದೆನ್ ಸ್ಟಾರ್ಟ್ ಡಿಯರ್ ಅವ್ರ ಮ್ಯಾನೇಜರ್ ಹೆಸರು ಏನಿರುತ್ತೆ ಆ ಮ್ಯಾನೇಜರ್ ಹೆಸರನ್ನು ನೀವು ಬಳಸ್ಬೋದು. ಫಾರ್ ಎಕ್ಸಾಂಪಲ್ ಡಿಯರ್ ರಾಹುಲ್, ಐ ರಿಗ್ರೆಟ್ ಟು ಸ್ಟೇಟ್ ದಟ್. ನೋಡಿ, ಓಪನಿಂಗ್ ಸ್ಟೇಟ್ಮೆಂಟ್ ಹೀಗಿದೆ. ಐ ರಿಗ್ರೆಟ್ ಟು ಸ್ಟೇಟ್ ದಟ್ I have had a gym membership card for about 5 years now, more or less. But unfortunately, I found trouble with a new instructor the day before yesterday. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ಕಂಪನಿಯಲ್ಲಿ ಒಂದು ಜಿಮ್ ಅಲ್ಲಿ ಮೆಂಬರ್ಶಿಪ್ ಇದೆ. ಆ ಮೆಂಬರ್ಶಿಪ್ ಇದ್ದಾಗ ಏನಾಗ್ತದೆ, ಇತ್ತೀಚೆಗೆ ಒಬ್ಬ ಇನ್ಸ್ಟ್ರಕ್ಟರ್ ಬಂದಿದ್ದಾನೆ, ನ್ಯೂ ಇನ್ಸ್ಟ್ರಕ್ಟರ್ ಜಿಮ್ಮಿಗೆ ಎಂಟರ್ ಆಗಿದ್ದಾರೆ. ಅವರಿಂದ ಏನಾಗ್ತಾ ಇದೆ, ಇಲ್ಲಿ ಇರುವಂತಹ ಕ್ಲೈಂಟಿಗೆ, ಕಸ್ಟಮರ್ಗೆ, ಆ ಪರ್ಸನ್ಗೆ ತೊಂದರೆ ಆಗ್ತಾ ಇದೆ. ಅದನ್ನು ಅಡ್ರೆಸ್ ಮಾಡಿ ಮ್ಯಾನೇಜರ್ ಬರೀತಾ ಇದ್ದಾರೆ. ನೋಡೋಣ. ಐ ಯೂಶಲಿ ಹ್ಯಾವ್ ಅ ಪ್ರೈವೇಟ್ ಪೇಡ್ ಸೆಷನ್ಸ್ ವಿತ್ ದ ಇನ್ಸ್ಟ್ರಕ್ಟರ್ ಫ್ರಮ್ 7 to 8 AM. ಅವರು 7 to 8 AM ಬ್ಯಾಚ್ ಅಲ್ಲಿ ಇದ್ರು. ಆದ್ರೆ ಆ ಇನ್ಸ್ಟ್ರಕ್ಟರ್ ಏನ್ ಮಾಡ್ತಾ ಇದ್ದಾರೆ ನೋಡೋಣ. ಫಾರ್ ವಾಟ್ ಎವರ್ ರೀಸನ್ ಹಿ ವಾಸ್ ಹ್ಯಾವಿಂಗ್ ಅ ಸೆಷನ್ ವಿತ್ ಅನದರ್ ಗ್ರೂಪ್ ಡ್ಯೂರಿಂಗ್ ಮೈ ಟೈಮ್. ನೋಡಿ, ಅವರು ಇವರ ಬ್ಯಾಚ್ ಇರುವಾಗಲೇ ಏನ್ ಮಾಡ್ತಾ ಇದ್ದಾರೆ, ಅವರು ಬೇರೆಯವರಿಗೆ ಟೀಚ್ ನ ಮಾಡ್ತಾ ಇದ್ದಾರೆ. ಸರ್, ಐ ವಾಸ್ ನಾಟ್ ಏಬಲ್ ಟು ಹ್ಯಾವ್ ಮೈ ಸೆಷನ್ ಅಂಡ್ ಹ್ಯಾಡ್ ಟು ಗೋ ಟು ಮೀಟ್ ಅದರ್ ಪ್ರೆಸ್ಸಿಂಗ್ ಅಗ್ರಿಮೆಂಟ್ಸ್ ಆರ್ ಎಂಗೇಜ್ಮೆಂಟ್ಸ್. ದ ನ್ಯೂ ಇನ್ಸ್ಟ್ರಕ್ಟರ್ ಡಿಡಂಟ್ ಈವನ್ ಆಫರ್ ಆಸ್ ಮಚ್ ಆಸ್ ಅನ್ ಅಪಾಲಜಿ ಫಾರ್ ಹಿಸ್ ಕಂಡಕ್ಟ್. ನೋಡಿ, ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಐ ವಾಸಂಟ್ ಏಬಲ್ ಟು ಹ್ಯಾವ್ ಮೈ ಸೆಷನ್ಸ್, ನನ್ನ ಸೆಷನ್ ಸರಿಯಾಗಿ ನಡೀತಾ ಇಲ್ಲ. And I can't wait because I have other pressing engagements at home. ನನ್ನ ಮನೆಯಲ್ಲಿ ಬೇರೆ ಕೆಲಸಗಳು ನನಗಿದೆ. The new instructor didn't even worry offering sincere apology. ಒಂದು ಅಪಾಲಜಿ ಕೂಡ ಕೇಳ್ತಾ ಇಲ್ಲ. ಹೀಗಾದ್ರೆ ಹೇಗೆ ಮಾಡೋದು? I believe it is in your best interest to please take strict action against ದಟ್ ಮೆನ್ಷನ್ಡ್ ಪರ್ಸನ್. ಏನಿದೆ ಆ ವ್ಯಕ್ತಿಯ ವಿರುದ್ಧ ನೀವು ಒಂದು ಆಕ್ಷನ್ ಅನ್ನು ತಗೊಳ್ಕೊಳ್ಳಿ. ವಿತ್ ಥ್ಯಾಂಕ್ಸ್, ಯುವರ್ ನೇಮ್ ಅಂಡ್ ಅಡ್ರೆಸ್ ಅನ್ನ ಹಾಕಿ ಆ ವ್ಯಕ್ತಿ ಬರೀತಾ ಇದ್ದಾನೆ. ಹೀಗೆ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಅನ್ನ ಏನೇನು ಬಳಸ್ತೀವಿ. ಎಲ್ ಡಿ ನೋಡಿ, ಐ ಬಿಲೀವ್ ಇಟ್ ಈಸ್ ಇನ್ ಯುವರ್
ಇಂಟ್ರೆಸ್ಟ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ದಟ್ ಪರ್ಸನ್ ಅಂತ ಇದೆ. ಓಕೆ, ವಿತ್ ಥ್ಯಾಂಕ್ಸ್ ಯುವರ್ ನೇಮ್ ಮತ್ತು ಅಡ್ರೆಸ್ ಅನ್ನು ಹಾಕೋದ್ರ ಮೂಲಕ ಯು ಆರ್ ಎಂಡಿಂಗ್ ದ ಲೆಟರ್. ಹೀಗೂ ಕೂಡ ನೀವೇನು ಮಾಡ್ಬೋದು. ಸೊ ಇದು ನಿಮಗೊಂದು ಐಡಿಯಾವನ್ನು ಕೊಟ್ಟಿರ್ಬೋದು ಅನ್ಕೊಂಡಿರ್ತೀನಿ. ಇಲ್ಲಾಂದ್ರೆ ಲೆಟ್ಸ್ ಟೇಕ್ ಒನ್ ಮೋರ್. A complaint letter sample for bad product. You have received a bad product from a company and you want to complain against that company. However, how do you do? You are writing with your new first beginning ಅಲ್ಲಿ ನಿಮ್ಮ ಅಡ್ರೆಸ್ ಅನ್ನು ಮೆನ್ಷನ್ ಮಾಡಬಹುದು. ಸರ್ ಮೇಲ್ಗಡೆ ಇದ್ದ ಲೆಟರ್ ಅಲ್ಲೂ ಮಾಡಬಹುದು, ನಾನು ಮಾಡಿರಲಿಲ್ಲ, ಈಗ ಕೂಡ ಮಾಡ್ತಾ ಇದ್ದೀನಿ. ಹಾಗೇನೆ ನೋಡಬಹುದು ಇಲ್ಲಿ ಫ್ರಮ್ ಮತ್ತೆ ಟು ಅನ್ನೋ ವರ್ಡ್ಗಳನ್ನು ಮೆನ್ಷನ್ ಮಾಡಿಲ್ಲ. ಇಟ್ ಈಸ್ ಅಂಡರ್ಸ್ಟುಡ್ ಅಂದ್ಕೊಂಡಿದ್ದೀನಿ. ಇಫ್ ಯು ವಾಂಟ್ ಟು ಮೆನ್ಷನ್ ಯು ಕ್ಯಾನ್ ಮೆನ್ಷನ್ ಫ್ರಮ್ ಅಡ್ರೆಸ್ ಫ್ರಮ್ ಅಂತ ಮಾಡಿ ಅಥವಾ ಟು ಅಂತ ಮಾಡಿ, ಹೀಗೆ ಮಾಡ್ಬೋದು ಅಥವಾ ಹಾಗೇನೆ ಬಿಡ್ಬೋದು. ಇಟ್ ಈಸ್ ಅಂಡರ್ಸ್ಟುಡ್. ಎನಿವೆ, ದ ಮ್ಯಾನೇಜರ್ ರಾಮ ಟ್ಯುಟೋರಿಯಲ್ಸ್, ಶೇಷಾದ್ರಿಪುರಂ, ಬೆಂಗಳೂರು. ಮಿಸ್ಟರ್ ರಾಮದಾಸ್, ಮ್ಯಾನೇಜರ್, GR ಗ್ರೂಪ್, ಬೆಂಗಳೂರು. ಓಕೆ ನೋಡಿ, ರಿಗಾರ್ಡಿಂಗ್ ಪರ್ಚೇಸ್ ಆಫ್ ಸ್ಪಾಯ್ಲ್ಡ್ ಗೂಡ್ಸ್, dear Mr. Ramdas, this letter is to bring your notice concerning the purchase of spoiled goods on October 5th. ನೋಡಿ ಅವ್ರ ಡೇಟ್ ಅನ್ನು ಮೆನ್ಷನ್ ಮಾಡ್ತಾರೆ. Here he is mentioning the date. ನೋಡಿ, this is to bring your notice concerning, ಇದಿಷ್ಟು ಸ್ಟ್ರಕ್ಚರ್ ಇದೆ. this letter ಅಥವಾ this email ಬರೀತಿದ್ರೆ email ಅಂತ ಮೆನ್ಷನ್ ಮಾಡಿ, ಲೆಟರ್ ಬರೀತಿದ್ರೆ ಲೆಟರ್ ಮಾಡಿ. This email or this letter is to bring your kind notice concerning the purchase of spoiled goods on October 5th. ಇಯರ್ ಕೂಡ ಮೆನ್ಷನ್ ಮಾಡಬಹುದು. At the point of purchase, I was assured the goods would be fresh upon arrival. Instead they were, ನೋಡಿ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. At the point of purchase ಮಾಡುವಾಗ I was assured, they promised me the goods would be fresh upon the arrival. Instead they were delivered spoiled goods ಕಳಿಸಿದ್ದಾರೆ. I have attached the photo as well as the delivery receipt. Okay, I would love for you to look into this matter. I would love for you to look into this matter and either refund my purchase or send out another supply. Thank you for attending to the above matter. Do feel free to contact me at any time. Gmail address ಕೂಡ ಮೆನ್ಷನ್ ಮಾಡಿದ್ದಾರೆ, ramantutorial4gk@gmail.com. ಓಕೆ, ಸಿನ್ಸಿಯರ್ಲಿ ಹೀಗೆ ಅವರೇ ಮಾಡಿದ್ದಾರೆ ಲೆಟರ್ನ. ನೋಡಿ, ಉಷಾ ಎನ್ಕ್ಲೋಜರ್ಸ್, ಅವ್ರ ಫೋಟೋ ಮತ್ತು ಎನ್ಕ್ಲೋಜರ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನೆಲ್ಲ ಸ್ಟ್ರಕ್ಚರ್ಸ್ ಬಳಸಿದ್ದಾರೆ. ದಿಸ್ ಈಸ್ ಟು ಬ್ರಿಂಗ್ ಯುವರ್ ನೋಟಿಸ್ ಕನ್ಸರ್ನಿಂಗ್. ಆ ಕನ್ಸರ್ನಿಂಗ್ ಬರ್ದ ನಂತರ ಮುಂದಿನ ಪಾಯಿಂಟ್ ಅನ್ನು ಅಟ್ಯಾಚ್ ಮಾಡ್ತಾ ಇದ್ದಾರೆ. ಓಕೆ, ಹಾಗೇನೆ ಇಲ್ಲಿ ಕೂಡ ಸ್ಟ್ರಕ್ಚರ್ ನೋಡಿ. I would love for you to look into this matter. Politeness. Thank you for attending the above matter. Thank you for reading out my email ಅಂತ ಅಂಡರ್ಸ್ಟುಡ್ ಮಾಡ್ಕೊಳ್ಳಿ. ಓಕೆ, ಹೀಗೆ ನೀವು ಲೆಟರ್ನ ಕಂಪ್ಲೀಟ್ ಮಾಡಬಹುದು. ಇದು ಕಂಪ್ಲೀಟ್ ಮಾಡೋ ಬಗ್ಗೆ ಆಯಿತು. ಇಫ್ ಯು ವಾಂಟ್ ಟು ಗಿವ್ ಅ ಬ್ಯಾಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಕೊಡಬೇಕಾದ್ರೆ ಹೌ ಯು ಸ್ಟಾರ್ಟ್ ಅಂತ ನಾನು ಶುರು ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಇವತ್ತಿನ ಕಾನ್ಸೆಪ್ಟಲ್ಲಿ ಒಂದು ಬ್ಯಾಡ್ ನ್ಯೂಸ್ ಕೊಡೋದು ಹೇಗೆ, ಒಂದು ಕಂಪ್ಲೇಂಟ್ ಮಾಡೋದು ಹೇಗೆ ಲೆಟ್ರಲ್ಲಿ, ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಅದರಲ್ಲಿ ಎರಡನೇ ಪಾಯಿಂಟು, ಹೌ ಟು ಗಿವ್ ಬ್ಯಾಡ್ ನ್ಯೂಸ್ ಥ್ರೂ ಆನ್ ಇಮೇಲ್ ಆರ್ ಥ್ರೂ ಆ ಲೆಟರ್. ಹೇಗೆ ಮಾಡ್ತೀರಾ, ಹೌ ಡು ಯು ಡೂ ಅನ್ನೋದಕ್ಕೆ ಇಲ್ಲಿದೆ ನೋಡಿ. ಟು ಗಿವ್ ಏನಿದೆ, ಟು ಗಿವ್ ಬ್ಯಾಡ್ ನ್ಯೂಸ್ ನೋಡಿ. ಅನ್ಫಾರ್ಚುನೇಟ್ಲಿ ವಿ ಆರ್ ಅನೇಬಲ್ ಟು, regrettably we are unable to, we regret that we cannot, due to circumstances beyond our control we are not able to, we are sorry to inform you that, condolence, I was very sad to hear the news of John's death. ಇದಕ್ಕೆ ಅವ್ರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಆರಂಭದಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ಬ್ಯಾಡ್ ನ್ಯೂಸ್ ಕೊಡುವಾಗ ಸ್ಟ್ರೇಟ್ ಅವೇ ಹೋಗಿ ಓ ನಮ್ಮ ಮಾವ ಸತ್ತರು ಗೊತ್ತಾಗಿಲ್ವಾ ನಿಮಗೆ ಅಂತ ಹೇಳೋದಕ್ಕೆ ಬರಲ್ಲ. ವಿ ಕ್ಯಾನ್ ನಾಟ್ ಸೇ, ಬಟ್ ವಿ ಆಲ್ಸೋ ಇನ್ ಕನ್ನಡ ವಿ ಡೋಂಟ್ ಹ್ಯಾವ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್. ಕನ್ನಡದಲ್ಲಿ ಆ ಒಂದು ಫಾರ್ಮಾಲಿಟಿನ ಹೆಚ್ಚು ಫಾಲೋ ಮಾಡಲ್ಲ.
ಆದರೂ ಭಾವನೆಗಳ ಮೂಲಕನೇ ವ್ಯಕ್ತಪಡಿಸ್ಬಿಡ್ತೇವೆ. ಆದರೆ ಲೆಟ್ರಲ್ಲಿ ವ್ಯಕ್ತಪಡಿಸೋದಕ್ಕೆ ನೀವು ಪದಗಳನ್ನೇ ಬಳಸಬೇಕಾಗುತ್ತೆ. ಸೊ ನೋಡಿ, ಅನ್ಫಾರ್ಚುನೇಟ್ಲಿ ವಿ ಆರ್ ಅನೇಬಲ್ ಟು, ರಿಗ್ರೆಟಿವ್ಲಿ ವಿ ಆರ್ ಅನೇಬಲ್ ಟು, ವಿ ರಿಗ್ರೆಟ್ ದಟ್ ವಿ ಕೆನಾಟ್, ಡ್ಯೂ ಟು ಸರ್ಕಮ್ಸ್ಟಾನ್ಸಸ್ ಬಿಯಾಂಡ್ ಅವರ್ ಕಂಟ್ರೋಲ್ ವಿ ಆರ್ ನಾಟ್. ಹಾಗಾದ್ರೆ ಇವೆಲ್ಲ ಸ್ಟ್ರಕ್ಚರ್ಸ್ ಅನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗೇನೆ ಟು ಮೇಕ್ ಅ ಥ್ರೆಟ್, it appears from our records that the payment is overdue. ನೋಡಿ, to make a threat, it appears from our records that payment is overdue. ನೀವು ಪೇಮೆಂಟ್ ಮಾಡಬೇಕಾದ್ರೆ ಪೇಮೆಂಟ್ overdue ಇದೆ. We have no option but to refer this matter to our legal team. ನೋಡಿ ಹೇಗೆ ಅವರು ಬಿಲ್ಡ್ ಮಾಡ್ತಾರೆ ಅನ್ನೋದನ್ನ ನೀವು ನೋಡಬೇಕು. ಇಲ್ಲಿ ನೋಡಿ, ಫಸ್ಟ್ ಇಲ್ಲೇನಿದೆ, ಇನ್ಫಾರ್ಮಿಂಗ್ someone, somebody close to them has passed. ನೋಡಿ, ಇನ್ಫಾರ್ಮಿಂಗ್ someone or somebody close to them has passed. ನಿಮ್ಮ ಹತ್ರ ಸಂಬಂಧಿಕರ, ನಿಮ್ಮ ಹತ್ರ ಇರೋ ಸಂಬಂಧಿಕರು ತೀರೋದಾಗ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲೊಂದು ಲೆಟರ್ ಇದೆ. ಆ ಲೆಟರ್ನ ಕೂಡ ನಾನು ನಿಮಗೆ ಮೆನ್ಷನ್ ಮಾಡ್ತೇನೆ. ಇಲ್ಲಿ ನನ್ನ ಫ್ರಮ್ ಅಡ್ರೆಸ್ಸು, ಟು ಅಡ್ರೆಸ್ಸು ಇದೆಲ್ಲ ಬರೀತಾ ಇಲ್ಲ. ಸ್ಟ್ರೇಟ್ ವೇ ಏನಿದೆ, ಯಾರಿಗೆ ರೆಫರ್ ಮಾಡ್ತಾ ಇದ್ರೆ ಅದನ್ನೆಲ್ಲ ನಾನು ಫಾರ್ಮಾಲಿಟಿ, ಪರ್ಸನಲ್ ಲೆಟರ್ ಇದೆ. ಓಕೆ, ಪರ್ಸನಲ್ ಲೆಟರ್ನ ಡೈರೆಕ್ಟ್ ತಗೊಳ್ತಾ ಇದ್ದೀನಿ ಟಾಪಿಕ್ ಇಂದ. ಡಿಯರ್ ಉಷಾ, ಐ ರಿಗ್ರೆಟ್ ಟು ಇನ್ಫಾರ್ಮ್ ಯು ದಟ್ ಗೀತಾ ದ ಗ್ರಾನಿ ಪಾಸ್ಡ್ ಅವೇ ಲಾಸ್ಟ್ ಸಂಡೇ ಆನ್ 25th. ಇಲ್ಲಿ ನೆನ್ಪಿಟ್ಕೋಬೇಕು, ಐ ರಿಗ್ರೆಟ್ ಟು ಇನ್ಫಾರ್ಮ್ ಯು ದಟ್. ಅವ್ರು ಯಾರು? ಗೀತಾ, ದ ಗ್ರ್ಯಾಂಡ್ ಲೇಡಿ, ದ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ದಟ್ ಹೌಸ್, whom the reader knows, passed away on Sunday 25th. She has been ill with spinal cord dislocation. Spinal cord ಏನಾಗಿತ್ತು, ಡಿಸ್ಲೊಕೇಟ್ ಆಗಿತ್ತು. And she has been ill from last 6 months, as you know, and you know that. Despite the fact that she spent her 70th birthday surrounded by family and friends at home, her condition became weak at the start of this month. She passed peacefully at the hospital, having been admitted 2 weeks ago ಅಂತ ಇಲ್ಲಿದೆ. ಇಲ್ಲಿ ಬಳಸಿರುವಂತ ಪ್ರತಿಯೊಂದು ಸ್ಟ್ರಕ್ಚರ್ಸ್ ಕೂಡ ಇಂಪಾರ್ಟೆಂಟ್ ಇದೆ. ಹಾಗೇನೆ ಅವ್ರು ಏನ್ ಮಾಡ್ತಿದ್ದಾರೆ, ಇನ್ಫಾರ್ಮೇಶನ್ ಆಡ್ ಮಾಡ್ತಾರೆ. ಹೌ ದೇ ಆರ್ ಡೂಯಿಂಗ್. ಇಫ್ ಯು ಗೋ ಥ್ರೂ ದೀಸ್ ಕೈಂಡ್ ಆಫ್ ಥಿಂಗ್ಸ್, ಯು ವಿಲ್ ಅವೇರ್ನೆಸ್ ಬರುತ್ತೆ. ಆ್ಯಂಡ್ ವಾಟ್ ಯು ಹ್ಯಾವ್ ಟು ಡೂ, ನೀವು ಇಂಥ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಇಫ್ ಯು ಗೋ ಆನ್ ಅಟೆಂಡಿಂಗ್ ದ ಕ್ವಶನ್ಸ್ ಹಾಕೋಬೇಕು, ಅದನ್ನ ರೈಟಿಂಗ್ ಮಾಡಿ ನಮ್ಮ 8217670405 ನಂಬರ್ಗೆ ಕಳಿಸ್ಕೊಡ್ತಾ ಇರಿ. ನೋಡೋಣ ಹೇಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ. ನಾನು ಇಫ್ ಐ ಹ್ಯಾವ್ ದ ಟೈಮ್, ಇಫ್ ಟೈಮ್ ಪರ್ಮಿಟ್ಸ್ ಮೀ, ಐ ಆಮ್ ಗೋಯಿಂಗ್ ಟು ಓಕೆ ಇದನ್ನು ಕೂಡ ಕರೆಕ್ಷನ್ ಮಾಡಿ ಕೂಡ ನಾನು ನಿಮಗೆ ಹೇಳ್ತೇನೆ. ಓಕೆ, ಬಟ್ ಟೈಪ್ ಮಾಡಿ ಕಳಿಸ್ಬೇಕಾಗತ್ತೆ. ಇಫ್ ಯು ರೈಟ್ ಸಮಥಿಂಗ್, ಏನೋ ಬರ್ದ್ರಿ ಅದನ್ನ ನನಗೆ ಕಳಿಸ್ಕೊಟ್ರೆ ಇಟ್ ವಿಲ್ ಬಿ ಟ್ರಬಲ್ಸಮ್. ಅದು ಕಣ್ಣಿಗೆ ಕಾಣಲ್ಲ, ಡಿಫಿಕಲ್ಟ್ ಎನಿವೆ. ಓಕೆ, ಡಿಸ್ಪೈಟ್ ದ ಫ್ಯಾಕ್ಟ್ ದಟ್ ಶಿ ಸ್ಪೆಂಟ್ ಹರ್ 70th birthday, ಇದೆಲ್ಲ ನೋಡಿ, ಆರ್ ದ ಲಾಸ್ಟ್ ಡೇಸ್ ಆಫ್ ಹರ್ ಬಿಫೋರ್ ಹರ್ ಬರ್ತ್, ಬಿಫೋರ್ ಹರ್ ಡೆತ್, ಅವ್ರ ಸಾವಿಗಿಂತ ಕೊನೆಯ ದಿನಗಳ ಬಗ್ಗೆ ಇಲ್ಲಿ ಮೆನ್ಷನ್ ಇದೆ. ಹಾಗೆಯೇ ಮುಂದೆ ಹೋಗೋಣ, ಏನಿದೆ ಮುಂದೆ. You will be happy to know that her final months were full of laughter and happiness. Once her condition became worse, she was not in any pain and she didn't endure much suffering. Her funeral will be held in her home village of Ramnagar on Saturday 27th, where she will be laid to rest next to her loving husband, late Gopalaya. Okay, I would be greatly appreciated if you could attend. ನೀವು ಅಟೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರ ಫ್ಯೂನರಲ್ ಅನ್ನ. If you are unable to attend, but would you like to make a donation in lieu of any floral tributes? ಏನಾದರೂ ಅವರಿಗೆ ಅವರ ಕೊನೆಯ ಅಂತಿಮ ಕ್ಷಣಕ್ಕೆ ಏನಾದರೂ ಹೂವಿನ ಹಾರ ಅಥವಾ ಮತ್ತೇನಾದರೂ ಮಾಡಬೇಕು ಅಂತಿದ್ರೆ, ಯು ಕ್ಯಾನ್ ಡೊನೇಟ್. ವಿ ವಿಲ್ ಡೂ ಫ್ರಮ್ ಯುವರ್ ಸೈಡ್ ಇನ್ ಅಕಾರ್ಡೆನ್ಸ್ ವಿತ್ ದ ವಿಶಸ್ ಆಫ್ ಲೇಟ್ ಗೀತಾ ಗ್ರಾನಿ. ವಿ ಆರ್ ಅಕ್ಸೆಪ್ಟಿಂಗ್ ಡೊನೇಷನ್ಸ್. ಡೀಟೇಲ್ಸ್ ಹ್ಯಾವ್ ಬಿನ್ ಅಟ್ಯಾಚ್ ಟು ದಿಸ್ ಇಮೇಲ್. ಈ ಇಮೇಲ್ಗೆ ನಾನು ಅಟ್ಯಾಚ್ ಮಾಡಿದ್ದೀನಿ
ಫೋನ್ ಪೇ ನಂಬರ್, ಗೂಗಲ್ ಪೇ ನಂಬರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ಲೆಟರ್ನ ಎಂಡ್ ಮಾಡ್ತಾ ಇದ್ದಾರೆ. ಸಿ ಹಿಯರ್, ಐ ಆಮ್ ಸಾರಿ ಟು ಹ್ಯಾವ್ ಟು ಬ್ರೇಕ್ ದಿಸ್ ನ್ಯೂಸ್ ಟು ಯು and hope we will able to speak about happier moments the next time, alright? Meanwhile, if you need to talk, I am here for you, yours lovingly, Suma. Okay, here we move on. Okay, okay guys, let's move on. Nodi